ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ಒಂದು ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಶೋಧನಾ ವಲಯಗಳು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಅಂದರೆ ಅಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇರ್ತದೆ. ಆ ಸಂಶೋಧನೆಗಳಲ್ಲಿ ಹೊಸ ಹೊಸ ತಾಂತ್ರಿಕತೆಗಳು, ಹೊಸ ಪ್ರಯೋಗಗಳು, ಹೊಸ ತಳಿಗಳನ್ನು ಸಹ ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ. ಈ ಒಂದು ಸಂಸ್ಥೆಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಏನೇನು ಹೊಸ ತಾಂತ್ರಿಕತೆಗಳನ್ನು ನಾವು ಜನಗಳಿಗೆ ಪರಿಚಯಿಸ್ತಾ ಇದ್ದೆವೋ ಆ ಒಂದು ಪರಿಚಯದ ಮತ್ತೆ ಇನ್ನೂ ಪ್ರಚಲಿತವಾಗಿ ಬೇರೆ ರೈತರಿಗೆ, ಬೇರೆ ಗ್ರಾಹಕರಿಗೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ಜೂನ್ ಮಾಹೆಯಲ್ಲಿ ಕೃಷಿ ಸಂತೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಸಂತೆಯನ್ನು ನಾವು ಏರ್ಪಡಿಸಿದ್ದೀವಿ. ಅದರ ಎರಡನೇ ಭಾಗವಾಗಿ ಈ ದಿನ ಏನು ಜುಲೈ 27ರಂದು ಎರಡನೇ ಭಾಗವಾಗಿ ಕೃಷಿ ಸಂತೆಯನ್ನು ನಾವು ನಡೆಸ್ತಾ ಇದ್ದೀವಿ. ಯಾಕಂದರೆ ಜನಗಳ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅವರ ಒಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮಲ್ಲಿರ್ತಕ್ಕಂಥ ಉತ್ಪನ್ನಗಳಾದಂತಹ ಜೇನುತುಪ್ಪ ಆಗಿರ್ಬೋದು, ಮತ್ತು ಏನು ಎರೆಹುಳ ಗೊಬ್ಬರ ಆಗಿರ್ಬೋದು, ಆಮೇಲೆ ಏನು ಬಾಳೆ ದಿಂಡಿನಲ್ಲಿ ಮಾಡಿರ್ತಕ್ಕಂಥ ವಿವಿಧ ಉತ್ಪನ್ನಗಳಾಗಿರ್ಬೋದು, ಬೇಕರಿ ತಿನಿಸುಗಳಾಗಿರ್ಬೋದು, ಮತ್ತು ಏನು ಸಸ್ಯ ಕ್ಷೇತ್ರದಲ್ಲಿ ಕೆಲವು ಹೊಸ ತಳಿಗಳಾದಂತಹ ಹಲಸು, ಈ ಥರ ಎಲ್ಲ ತಳಿಗಳನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ಸೊ ರೈತರು ಬರ್ತಾ ಇದ್ದಾರೆ ಮತ್ತು ಇವನ್ನು ಗ್ರಾಹಕರು ಸಹ ಬರ್ತಾ ಇದ್ದಾರೆ, ಇದ್ರ ಉಪಯೋಗನ ಪಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಮತ್ತೆ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ತಗೊತಾ ಇದ್ವಿ. ಸಾಕಷ್ಟು ಸ್ಪಂದನೆ ಇದೆ, ಜನಗಳು ಭಾಳ ಉತ್ಸುಕರಾಗಿ ಬರ್ತಾ ಇದ್ದಾರೆ, ಬಂದು ಈ ಸಂತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ.